ಒಂದು ಶಾರ್ಟ್ ಟ್ರಿಪ್ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಸಾಗರಕ್ಕೆ. ಅದರಲ್ಲೂ ಮಳೆಗಾಲ ಕೇಳ್ಬೇಕಾ ಹೇಗಿರುತ್ತೆ ಅಂತ ನೀವೇ ನೋಡಿ. ಏನು ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಬೇರೆಯವ್ರನ್ನ ಭಾವಿ ತಳ್ಳು, ಆಳ ಇದೆಯಾ ನೋಡು. ನಾನ್ ಮಾತ್ರ ಈ ಸಲ ಬಿಡಲ್ಲ, ಇವ್ರಿಗೆ ಏನಾದ್ರು ಒಂದು ಟಾಸ್ಕ್ ಕೊಟ್ಟೆ ಕೊಡ್ತೀನಿ. ಮತ್ತೆ ತೆಂಗಿನಕಾಯಿ ಎಷ್ಟು ಚೀಪು. ಇಷ್ಟು ಚೆನ್ನಾಗಿ ಬಂತು, ನಂಗೆ ಗೊತ್ತಿರ್ಲಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಕೆಲಸ ಮಾಡಿ ಸುಸ್ತಾಗಿತ್ತು, ಬೇಜಾರಾಗಿತ್ತು, ಒಂದೇ ಥರ ರೊಟೀನ್ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಶಾರ್ಟ್ ಟ್ರಿಪ್ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಸಾಗರಕ್ಕೆ. ಅದರಲ್ಲೂ ಮಳೆಗಾಲ ಕೇಳ್ಬೇಕಾ ಹೇಗಿರುತ್ತೆ ಅಂತ ನೀವೇ ನೋಡಿ. ಫ್ರೆಂಡ್ಸ್, ಇಲ್ಲಿದೆ ನೋಡಿ ನಮ್ಮ ಎಷ್ಟೋ ಕಲಾವಿದರಿಗೆ ಕಲೆಯನ್ನ ಹೇಳ್ಕೊಟ್ಟು ಅವ್ರ ಜೀವನನ ಕಟ್ಕೊಳ್ಳೋದಿಕ್ಕೆ ಒಂದು ಬುನಾದಿ ಅಂತಾನೆ ಹೇಳ್ಬೋದು ನಮ್ಮ ನೀನಾಸಂ. ಏನು ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ನೋಡಿ ನನ್ನ ಕೈಯಲ್ಲಿ ಏನಿದೆ ಅಂತ. ಇದೇನ್ ಗೊತ್ತಾ, ಇದು ಹಸಿ ಮೆಣಸಿನ್ಕಾಯಿ. ಇದು ಏನು ಸೂಜಿ ಮೆಣಸು ಅಂತ ಹೇಳ್ತಾರಂತೆ. ಸಿಕ್ಕಾಪಟ್ಟೆ ಖಾರ ಇರುತ್ತಂತೆ ತಿಂದ್ರೆ. ಅದೇ ಸಿಕ್ಕಾಪಟ್ಟೆ ಹೆಲ್ತಿಗೆ ಒಳ್ಳೇದು ಅಂತಾರೆ. ತಿನ್ನ ಬೇಡಪ್ಪ, ಆಮೇಲೆ ಖಾರ ಗೀರ ಆಗ್ಬಿಟ್ರೆ ಏನ್ ಮಾಡೋದು. ಬಟ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಪುಟ್ಟದು. ಇವೆಲ್ಲ ಊರ್ ಕಡೆ ಸಿಗೋದೇ ಇಲ್ಲ, ಬೆಂಗಳೂರು ಕಡೆ. ಅಲ್ಲ, ಬನ್ನಿ ಇಲ್ಲಿ ನೀವು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಬಾಯ್ಗೆ ಹಾಕೊಳ್ಳಿ ಅಂತ ಹೇಳಿದ್ರಲ್ಲ, ನೀವು ಲೈವ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತಾನೆ. ಇನ್ನೊಂದು ಒಂದ್ಸಲ ತುಂಬಾ ಇದು ಕಣ್ಮುಚ್ಕೊಂಡು ಬೈ ತೆಗಿ. ನೀವು ನೋಡ್ಬಿಟ್ಟು ಹೇಳ್ಬೇಕು. ಇಷ್ಟೇ ಬೇರೆಯವ್ರನ್ನ ಭಾವಿ ತಳ್ಳು, ಆಳ ಇದೆಯಾ ನೋಡು. ನಾನ್ ಮಾತ್ರ ಈ ಸಲ ಬಿಡಲ್ಲ, ಇವ್ರಿಗೆ ಏನಾದ್ರು ಒಂದು ಟಾಸ್ಕ್ ಕೊಟ್ಟೆ ಕೊಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಕೆಮ್ಮಿದೆ, ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೆ ಕಷಾಯ ಕುಡಿತಿದ್ದೀನಿ. ಕಷಾಯ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇವ್ರ ಜಾಗನ ನೋಡ್ಬೋದು, ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಇದು ಮನೆ ಮುಂದೆ ಇರೋ ಜಾಗ. ಇಟ್ಸ್ ವೆರಿ ಪೀಸ್ಫುಲ್. ನಿಜವಾಗ್ಲೂ ಟೈಮ್ ಸಿಕ್ಕಿದಾಗ ಇನ್ನೊಬ್ರು ಗೆಸ್ಟ್ ಇದ್ದಾರೆ, ಅವ್ರು ನನ್ನನ್ನು ಯಾಕೆ ತೋರಿಸಿಲ್ಲ ಅಂತ ಕೇಳ್ತಿದ್ದಾರೆ. ರಾಕಿ, ಏನಮ್ಮ? ಹಾಯ್ ಹೇಳು. ಹಾಯ್ ಹೇಳು. ಏನ್ ಬಾಬಿದ, ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅದ್ ಚೆನ್ನಾಗೋಳ? ಹಿ ಈಸ್ ಒನ್ ಆಫ್ ದ ಹ್ಯಾಂಡ್ಸಮ್ ಬಾಯ್. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಅಂದ್ರೆ, ಮುದ್ದಾಗಿ ಒಂಥರ ಮೈಕೆ ತುಂಬಿಕೊಂಡಿದ್ದಾನೆ. ಓ ರಾಮ, ವಾಟ್ರೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನನ್ನ ಅವನನ್ನ ಮಾತಾಡಿಸ್ಲಿಲ್ಲ ಅಂತಂದ್ರೆ ಮಾತಾಡೋದಕ್ಕೇನೆ ಬಿಡಲ್ಲ. ಅಂಡ್ ಬೈ ದ ವೇ, ಕಷಾಯ ತುಂಬಾ ಚೆನ್ನಾಗಿದೆ. ಗಂಟ್ಲಿಗೆ ತುಂಬಾ ಹಾಯ್ ಅನ್ನಿಸ್ತಾ ಇದೆ. ಓ ಮೈ ಗಾಡ್, ನನ್ನ ಹತ್ರ ಮಾತಾಡಕ್ಕೆ ಬಿಡ್ತಿಲ್ಲ. ಮೆಣಸು ಮತ್ತೆ ಇದೊಂದು ಎಲೆ, ದೊಡ್ಡ ಎಲೆ ತಗೊಂಡು ಬಾಯಿಗೆ ಹಾಕೊಂಡು ಚೆನ್ನಾಗಿ ಹಾಕಿದ್ರು, ಬರೀ ರಸ ಮಾತ್ರ ಕುಡಿ. ಇದೆಲ್ಲ ಹೋಗ್ಬಿಡುತ್ತೆ ನೋಡಿ. ಇವೆಲ್ಲ ಹೋಗುತ್ತೆ. ಸೋರ್ಲೆ ಸೊಪ್ಪು ಹೇಳಿ ಅವಳು ಯಾವಳು ಮಾಡ್ತಿರ್ತಾರೆ ಶಿಶಿರಕಾಯಿ ಇದನ್ನ ನಮ್ಮಲ್ಲಿ ಭಾರಿ ಒಳ್ಳೇದು. ತೋರಿಸಿ, ಏನ್ ಸೊಪ್ಪು ಇದು? ಸೋರ್ಲೆ ಸೊಪ್ಪು, ಸೋರ್ಲೆ ಸೊಪ್ಪು ಇದು. ಈ ಕುಡಿ ತಗೋಬೇಕು. ಚಿಗ್ರು ಮಾತ್ರನಾ? ಚಿಗುರು ಮಾತ್ರ ಇದು. ನಮ್ಮ ತಂಗಿ ಬಿಡೋದೇ ಇಲ್ಲ. ಬಂದಾಗ ಇದು ಸೋರ್ಲೆ ಸೊಪ್ಪು, ಅದು ಗೊತ್ತಿದೆ ಅವರಿಗೆ. ಸಾಂಬಾರ್ ಸೊಪ್ಪು ಸರ್, ಈ ಕಡೆ ಎಲ್ಲ ಏನಿದೆ? ಇದು ಒಂದು ಕಸಿ ಹಲಸು, ನಾನೇ ಕಸಿ ಮಾಡಿರೋದು ಹಲಸು. ಏನ್ ತಿಂದ್ರೆ ಇದನ್ ತಿಂದ್ರ?
ಬ್ರಾಂಡಿ ಆಗ್ತೀಯ? ಬ್ರಾಂದಿನ ಈ ಬ್ರ್ಯಾಂಡಿ ಎಲ್ಲ ಅಲ್ಲ, ಈ ಬ್ರ್ಯಾಂಡಿ. ಬ್ರಾಂಡಿ. ನಾನು ಬ್ರಾಂದಿನ. ಅಯ್ಯೋ ದೇವ್ರೆ, ನಂಗೆ ಕೆಮ್ಮಂದಿನ ಒಬ್ಬೊಬ್ರು ದೊಡ್ಡ ಪಾತ್ರೆ ಸೊಪ್ಪು ತಿಂದ್ರೆ ಹುಚ್ಚಿಡಿಯತ್ತಂತೆ. ನಮ್ಮ ಮಾವ ಕಾಮಿಡಿ ಲೆವೆಲ್ ನೆಕ್ಸ್ಟ್ ಲೆವೆಲ್. ಯೂಟ್ಯೂಬ್ ಒಂದು ತೆಗಿಬೇಕಂತೆ. ಪಾಪ ತೆಗಿತಾ ಇದಾರೆ, ಯೂಟ್ಯೂಬ್ ತೆಗಿಬೇಕಂತ. ಮಾವ ನಂಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಮಳೆ ಬಂತು, ಮಳೆ ಬಂತು. ಎಷ್ಟು ಚೆನ್ನಾಗಿ ಸುಲಿತಾರೆ ನೋಡಿ. ಸೂಜಿ ಮೆಣಸಲ್ಲಿ ಉಪ್ಪಿನಕಾಯಿ ಹಾಕ್ಬೋದಾ? ಚೆನ್ನಾಗಿರುತ್ತೆ. ಅಮ್ಮ ತೆಂಗಿನಕಾಯಿ ಎಷ್ಟು ಚೀಪು. ₹2 ಅಲ್ಲ, ಈ ಕಾಯಿಗೆ ಸುಮಾರು 15 ರೂಪಾಯಿ ಸಿಗ್ಬೋದು. ಈ ಕಾಯಿಗೆ 15 ರೂಪಾಯಿ. ಅಲ್ಲ ನಮ್ಮ ಮೇಡಮ್ ಅವ್ರು 2 ರೂಪಾಯಿಗೆ ಮಾರ್ತಾ ಇದಾರೆ ತೆಂಗಿನಕಾಯಿನ. ಇವರು ನಾನ್ ಕೇಳಿದ್ ತೆಂಗಿನಕಾಯಿ ಬೆಲೆನ. ನೀವು ಅದ್ರ ಮಾಲಿಗಂತೂ ಹೋಗ್ಬಿಟ್ರೆ ಒಳ್ಳೆ ಶಿಸ್ತಾಗಿ ಎಲ್ಲ ಜೋಡಿಸಿಟ್ಟಿರ್ತಾರೆ. ಕಡೆಗೆ ಬಿಲ್ ಮಾಡಿದ್ರೆ ಗೊತ್ತಾಗತ್ತೆ. 50 ಹೇಳ್ತಾರ, 60 ಹೇಳ್ತಾರ, ಎಷ್ಟು ಹೇಳ್ತಾರೆ. ಇದು ನೋಡಿ, ಇದು ದಶೇರಿ ಅಂತ ಒಂದು ವೆರೈಟಿ ಮಾವು. ದಶೇರಿ ಅಂತ ಈ ಕಸಿ ಮಾಡಿ ಆಕ್ಚುಲಿ ಇದು ನಾರ್ತ್ ಇಂಡಿಯಾದಿದು. ನಾರ್ತ್ ಇಂಡಿಯಾ, ಉತ್ತರ ಭಾರತ ಎಲ್ಲ ಇದು ನೋಡಿ. ನಿಮ್ಗೆ ತುಮಕೂರು ವೆರೈಟಿ ನಾವು ತರಿಸ್ತೇನೆ, ಇದು ನೆಟ್ಟಿಲ್ಲ. ಎಲ್ಲ ಅಲ್ಸ ಇದು ಇದು ಸಿದ್ದು ಹಲಸು ಅಂತ. ತುಮಕೂರು ಹತ್ರ ಇದು ಸಿದ್ದು ಹಲಸು. ಇದು ವರ್ಲ್ಡ್ ನಂಬರ್ 1. ಇದು J33 ಅಂತ. ಅಲ್ಲ, ಇದರಲ್ಲಿ ಪುತ್ತೂರಲ್ಲಿ ಸಿಗತ್ತಲ್ಲ ಸರ್, ಅದಲ್ವಾ? ಪುತ್ತೂರಲ್ಲ, ಇದು J33 ಅಂತ ಹೇಳಿ. ಇದು ಒಬ್ರು ಸ್ಟ್ಯಾನ್ಲಿ ವೆಗಾಸ್ ಅಂತ ಹೇಳಿ ಒಬ್ರು DFO ಅವರು ಇದರಿಂದ ಮಲೇಷಿಯಾದ ತಂದಿರೋದು. ಮಾಡಿದ್ದು ಇದು ವರ್ಲ್ಡ್ ನಂಬರ್ 1 ಇದು ಹಲಸು. ಮಳೆ ಬರ್ತಿದೆ. ಸೋ ಗುಡ್, ಅಮೇಝಿಂಗ್. ಕೋಲ್ಡ್ ಸೋರ್ತಾ ಇದೆ, ಅಮೇಝಿಂಗ್ ಅಂತ ನನ್ನ ರೇಗಿಸ್ತಾ ಇದಾರೆ. ಕೋಲ್ಡ್ ಬರ್ಲಿ, ಕಾಫ್ ಬರ್ಲಿ, ಫೀವರ್ ಬರ್ಲಿ, ಇದೆಲ್ಲ ಎಂಜಾಯ್ ಮಾಡ್ಬೇಕಪ್ಪ. ಶಿವಮೊಗ್ಗದಲ್ಲಿ ಒಬ್ರು ವಿದೇಶದಿಂದ ತಂದಿರೋದು. ಇದು ಒಂದ್ ಕಡೆ ಹೂ ಆಗ್ತಿರ್ತದೆ, ಕಾಯಿ ಆಗ್ತಿರ್ತದೆ, ಹಣ್ಣು ಆಗ್ತಿರ್ತದೆ, ಮತ್ತೊಂದ್ ಕಡೆ ಮತ್ತೆ ವರ್ಷ ಪೂರ್ತಿ ಬರ್ತದೆ. ಇದು ಈ ತರ ಮಾವು ಇದು ಮಾವು ಸೀಸನ್ ಅಲ್ಲ, ನೆಟ್ಟಿಲ್ಲ. ಇದು ಎಲ್ಲಾ ಟೈಮ್ ವರ್ಷದಲ್ಲಿ ಎಲ್ಲಾ ಸರ್ವ ಋತುವಿನಲ್ಲೂ ಸಿಗುತ್ತೆ. ಏನ್ ಮಾವ, ಏನಾದ್ರು ಲ್ಯಾಂಡ್ ಗೇನ್ ತಗೊಳಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ಜೋರಾಗಿ ಹೇಳ್ಬೇಕು, ಇವ್ರು ನಮ್ಮವರೇ ವಾಯ್ಸ್ ಜಾಸ್ತಿ ಇದೆ, ಕೇಳಿಸ್ತಾ ಇಲ್ಲ. ತಗೊಂತೀನಿ. ತಗೊಂಡೇ ತಗೋತೀರಾ? ಏನೇನ್ ಗಿಡ ಮಳೆ ಕಡಿಮೆ ಆಗಿಲ್ಲ ಮರ. ಎಂತ ಚಂದ ನೀನು, ನಮ್ಗೆಲ್ಲ ಮಳೆ ನೆನೆಸಿ ಕಷಾಯ ಕುಡಿಸ್ಬೇಕು ಅಂತಿದ್ಯಾ? ಇವಾಗ ಈ ಮಳೆನಲ್ಲಿ ಏನ್ ತಿನ್ಬೇಕು ಅನ್ಸ್ತಾ ಇದೆ ನಿಮ್ಗೆ? ಜೋಕಿಗೆ ಯಾರು ನಿಂತಿದ್ರೆ ಕುಂದ ನಕ್ಕಿಲ್ಲ ಸಾಕು. ಯಾಕೆ? ಓಕೆ, ಪ್ಯಾನ್ ಯಾಕೆ? ಏನ್ ಮಾಡೋಣ, ನಗಲೇಬೇಕಲ್ಲ. ಯಾಕೆ ಇದು ಅವಶ್ಯಕತೆ? ಯಾಕೆ? ಏನೋ ಕೊಟ್ರಲ್ಲ ಶುಂಠಿ, ಮಂಗ ಶುಂಠಿ. ಮಂಗ ಅಲ್ಲ, ಮಾಂಗಾಯಿ. ನನಗೆ ಗೊತ್ತು. ಮಂಗಾಯಿ ಶುಂಠಿ. ಮಂಗಾಯಿ ಶುಂಠಿ. ಹೌದು, ಮಂಗ ಇಲ್ಲಿದೆ ಪಕ್ಕದಲ್ಲಿ. ತಿನ್ನು ತಿನ್ನು ಅಂತ ಏನೇನೋ ತಿನ್ನಿಸ್ತೇವೆ. ತುಂಬಾ ಒಳ್ಳೇದು. ಏನಿದು? ಆಮೇಲೆ ನೀನು ಎಲ್ಲ ತೊಳೆಯೋ ತೊಳೆಯೋ. ಯಪ್ಪ, ಓ ಗಾಡ್, ಅಯ್ಯೋ ಪಾಪ. ಹೌ ನೈಸ್. ಶುಂಠಿ ನನಗೆ ಕೆಮ್ಮಿದೆ ಅಂತ ಎಷ್ಟು ಆರೈಕೆ. ಮಂಗ ಶುಂಠಿ. ಇವರಿಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ, ಆದ್ರೆ ಇಲ್ಲಿ ಏನಿದೆ ನೋಡಿ. ನಾನು ಅದೇ ವಿಡಿಯೋ ಮಾಡಿದೆ. ಹುಳ ಏನು ಅದು? ಕುರುಡಿ ನೋಣ. ಸಿಂಧೂರ ಇಲ್ಲೇ ಇದೆ ನಿನ್ ಫೋನ್ ಮೇಲೆ. ಅದಕ್ಕೆ ಅಂತಾನೆ ಸಪ್ರೇಟ್ ಇಟ್ಬಿಟ್ಟಿದ್ದೀರಾ ನೀ? ಹಂಗಾರೆ ಬೇಕೇ ಬೇಕು ನಮ್ಗೆ, ಎಲ್ಲಾ ಬಟ್ಟೆ ಕೊಡಕ್ಕಾಗ. ಹೌದು, ತೋಟದ ಕೆಲಸ ಅಂದ್ರೆ ಕಷ್ಟ. ಈಗ 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 ಇಂಡಸ್ಟ್ರಿ ಒಳಗೆ ಆಮೇಲೆ ದೊಡ್ಡ ಇದರಲ್ಲಿ ಕೆಲಸ ಮಾಡಕ್ ಹೋಗೋರು, ಅವರು ಯೂನಿಫಾರ್ಮ್ ಇಲ್ಲೇ ಬೇಕು.
ಹಂಗೆ ನಮ್ದಷ್ಟೇ. ಇದು ಸೆಲ್ಫ್ ಯೂನಿಫಾರ್ಮ್ ಇದು. ಎಲ್ಲ ಬಟ್ಟೆ ಹಾಳಾಗತ್ತಲ್ಲ. ಈಗ ನಾವು ಹೋಗೋದು ಮದುವೆ ಮನೆಗಲ್ಲ, ಫಂಕ್ಷನಿಗಲ್ಲ, ಹೋಗೋದು ಕತ್ತಿ ಹಿಡ್ಕೊಂಡು ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡಕ್ಕೆ ಕೊಳೆ ಆಗಿ ಹೋಗುತ್ತೆ. ಮಾವ ಹಿಂಗೆ ಹೋಗಿ ಹಿಂಗೆ ಬಂದ್ರೆ 10 ಸಲ ಕೈ ತೊಳ್ದು ನಾನು ಅವೆಲ್ಲ ಇಲ್ಲ. ನಮ್ ನೋಡ್ರಿ ನಾನು ಮಾಡಿ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಏನ್ ಅದೇ ಕೆಲಸ. ಅಲ್ಲಲ್ಲ, ಇಲ್ಲಿ ಡಿಫ್ರೆನ್ಸ್ ನಾನು ಹೇಳ್ತಾರದು. ಈಗ ನಾವು ನಾನು ನಿಮ್ಗೆ ಒಂದು ಚಾಲೆಂಜ್ ಹೇಳ್ತೇನೆ ನಾನು. ನೀವು ಬೆಂಗಳೂರಿಗೆ ಇದ್ದವ್ರು ಇಲ್ಲಿ ಬಂದು ಬದುಕೋದು ನಿಮ್ಗೆ ಕಷ್ಟ ಆಗ್ಬೋದು. ನಾವು ಇಲ್ಲಿದ್ದವ್ರು ಬೇಕಾದ್ರೆ ಅಲ್ಲೇ ಅಪಾರ್ಟ್ಮೆಂಟ್ ಬದುಕಬಹುದು. ಹೌದು ಹೌದು. ನಮಗೇನು ಎಲ್ಲ ಇಲ್ಲಿ ಹಸು ಗಿಸು ಎಲ್ಲ ಕೊಡ್ತೀವಿ, ಆರಾಮಾಗಿ ಬಂದಿರ್ತೀವಿ. ಇಲ್ಲಿ ನಮ್ಗೆ ಎಲ್ಲರೂ ಒಂದು ತಿಂಗಳಿಗೆ 50,000 ಸಂಬಳ ಬಂದರೆ ಎಲ್ಲರೂ ಆರಾಮಾಗಿ ಇದ್ಬಿಡ್ತೇವೆ ನಾವು. ಅದು ಅಲ್ಲಿದ್ದವ್ರಿಗೆ ಇಲ್ಲಿ ಬಂದ್ಕೊಂಡು ದುಡಿಯೋದು ಕಷ್ಟ ಆಗ್ತದೆ, ಸುಲಭ ಅಲ್ಲ ನಮ್ಮ ಕೆಲಸ. ನಾವು ಇಲ್ಲಿ ಮಾಡಿದವನು ಎಲ್ಲೂ ಸಲ್ಲಬಹುದು ಅಂತ. ಈ ಮಣ್ಣಲ್ಲಿ ಕೆಲಸ ಮಾಡಿದವನು ಎಲ್ಲೂ ಸಲ್ಲಬಹುದು, ಆದ್ರೆ ಅಲ್ಲೇ ಕೆಲಸ ಮಾಡಿದ್ರೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಸುಲಭ ಅಲ್ಲ. ಸೊ ಅಂದ್ರೆ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಸುಲಭ ಅಲ್ಲ. ಇದು ತೋಟದ ಕಡೆ ಹೋಗುತ್ತೆ ತಾನೆ. ಹೌದು. ನಿಧಾನ ಮತ್ತೆ ಜಾರ್ಬೋದು. ಏನಾಯ್ತು? ಅದು ಅಷ್ಟೇ. ಇವ್ರು ಹೇಳಿದ್ರೆ ಗೊತ್ತಾ ಇವಾಗ ಅಲ್ಲಿರೋರು ಇಲ್ಲಿ ಇರೋದ್ ಕಷ್ಟ ಅಂತ. ಸೊ ಅದಂತೂ ನಿಜ. ಅದಕ್ಕೆ ಚಂದನ್ ಬೆಂಗಳೂರು ಸೆಲೆಕ್ಟ್ ಕೊಬ್ಬರಿ ಆಗಿದೆ ನೀರು. ಇದು ಒಂದು ವೆರೈಟಿ ಹಲಸಿದೆ, ಪ್ರಕಾಶ್ ಚಂದ್ರ ಅಂತ ಹೇಳಿ. ಇವ್ರ ಟೋಟಲ್ ಫ್ಯಾಮಿಲಿ ಹಲಸಿನ ಮರನೇ ಜಾಸ್ತಿ ಅನ್ಸುತ್ತೆ. ಹಲಸಲ್ಲ, ಅಡಿಕೆನೆ ಮೇನು. ಅಡಿಕೆ ನಾವು ಹಿಂದಿಲ್ ಕರ್ದಿದ್ದು ಅಡಿಕೆ ಜಾಸ್ತಿ. ಬಟ್ ಇವ್ರು ಯಾವಾಗ್ಲೂ ನಮ್ಗೆ ಹಲಸಿನಕಾಯಿ ಚಿಪ್ಸ್ ಮಾಡಿ ಕಳಿಸ್ತಾರೆ. ಸಿಕ್ಕಾಪಡೆ ತಿಂತೀನಿ, ಯಾಕಂದ್ರೆ ನಂಗೆ ಹಲಸಿನಕಾಯಿ ಚಿಪ್ಸ್ ಸಿಕ್ಕಾಪಡೆ ಇಷ್ಟ. ಇವ್ರು ಇಲ್ಲಿಂದ ಕೋಕೋನಟ್ ಆಯಿಲ್ ಅಲ್ಲಿ ಮಾಡಿ ಕಳಿಸ್ತಾರೆ, ಫ್ರೈ ಮಾಡಿ ಕಳಿಸ್ತಾರೆ. ಸಖತ್ ಟೇಸ್ಟಿ ಆಗುತ್ತೆ, ಸೂಪರ್ ಆಗಿರುತ್ತೆ. ಪ್ರಕಾಶ್ ಚಂದ್ರ ಅಂತ ಹೇಳಿ ತೋರ್ಸಿ ಅವ್ರನ್ನ, ತೋರ್ಸಿ. ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅವರು ಎಲೆ ಮರೆ ಕಾಯಿ ತರ ಇರ್ತಾರೆ. ಅದು ನೋಡಿ ಥೈಲ್ಯಾಂಡ್ ಇದೆ. ಎಷ್ಟು ಬಿಸಿ ಇರುತ್ತೆ. ಇಷ್ಟೇ ಇಲ್ಲ ಅದು ಒಂದೇ ಗೊತ್ತಿಲ್ಲ. ಈಗ ಕರೆಕ್ಟ್ ಇದೆ ಅದು ಕರಿಯಕ್ಕ. ಮೈ ಮೇಲೆ ನೋಡಕ್ ಹೋಗ್ತದಿಲ್ಲ. ಹೇಳಿ ಹೇಳಿ ಗಟ್ಟಿ ಹೇಳಿ. ಮತ್ತೆ ಯಾಕೆ ಬರಲ್ಲ ಅದು ಗಟ್ಟಿ ಇದು ಮಾಡೋದು? ಕೈ ಬೆಳ್ಳು ತುದಿ 2 ಬೆಳ್ಳಲ್ಲಿ ಈಚೆ ಕಡೆ ಮಲಕರಿ ಸ್ಟಾರ್ಟಿಂಗ್ ಅಲ್ಲಿ ಇರೋದು. ಹಾ ಕೋಳಿಗೆ ಹಾಲು ಕರ ಆತಲ್ಲ ಈ ಕಡೆ. ನಾಳೆ ಬೆಳಿಗ್ಗೆ ಒಂದು ಹಸು ಕಟ್ಟು ಮನೆ ಹತ್ರ. ಇಷ್ಟು ಚೆನ್ನಾಗಿ ಬಂತು, ನಂಗೆ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು. ಕರೆದವಳು ನೋಡ್ಲಿಲ್ಲ ಹೋಗಿದ್ದೆ. ಪ್ರೆಸ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕು. ಆಂಟಿ ಬಿಸಿ ಇರುತ್ತೆ ಆಂಟಿ. ಬಿಸಿ ಇರುತ್ತೆ ಅಲ್ವಾ? ಬಿಸಿ ಇರುತ್ತೆ, ಮೈ ಟೆಂಪರೇಚರ್ ಇರುತ್ತಲ್ಲ, ತಕ್ಷಣ ಬಿಸಿ ಇರುತ್ತೆ. ಇದಿಷ್ಟೆಲ್ಲ ಹಾಲು ಇಲ್ಲ ಬರುತ್ತೆ. ಇದು ತುಂಬಬೇಕಲ್ಲ, ಇದು ತುಂಬಿ ಅದು ತುಂಬಿ ಫಾಸ್ಟ್ ಇರ್ತಾರೆ. ಅಂತ ಹಂಗೆ ಕರಿತೀನಿ. ನೀನು ಹಂಗೆ ಬಂತ ಹಾಲು ಬಂತ ಒಳಗಡೆ ಬೇಕಾರೆ ನಿಮ್ ಕೈ ಹಾಲು ಮಾಡಬಾರ್ದು. ನಿಮ್ ಕೈ ಹಾಲು ತಗೊಂಡ್ರೆ ಊಟ ತುಂಬ ಹಾಕ್ತದೆ, ಅದು ಕರೆಕ್ಟ್ ಅದಕ್ಕೆ ಬಿಡು. ಹಾ ಯಾಕೆ ಇವಳ ಸಾಕು ಇವಳ ಕಡೆ ಹಾಲು ಇದಾದ್ರೆ ಕಟ್ಟ ಹಾಲು ಕಡೆ
ನಾನು ಕರೆದು ಗೊತ್ತು. ಹಾಲು ಹೇಳ್ಕೊಂಡ್ರೆ ಕಷ್ಟ. ಹಾಲು ಹೇಳ್ಕೊಂಡ್ರೆ ಕಷ್ಟ. ಬರ್ಬೇಕು ಈ ಎರಡು ಬೇಡ. ಅವೆರಡೇ ಬೇಡ. ಅವಾಗ ಬೇರೆ ಕಡೆ ಹಾರಲ್ಲ ಹಾಲು. ಹಾಲಲ್ಲಿ ಇದಾದ ಕಷ್ಟ ಅದನ್ನ ಹೇಳ್ಕೊಂಡ್ರೆ ಕೈ ನೋವು ಬರುತ್ತೆ. ಕೈ ನೋವು ಬರುತ್ತೆ ಆಕ್ಚುಲಿ. ಕೈ ನೋವು ಬರುತ್ತೆ. ಯಪ್ಪ. ಸೋ ಗುಡ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್.